ಸಮುದ್ರ ಮಥನದ ಕಾಲದಲ್ಲಿ ಉದ್ಭವಿಸಿದ ಧನ್ವಂತರಿ ರೂಪವನ್ನ ಅಬ್ಜ ರೂಪ ಅಂತ ಪರಿಗಣಿಸಿ ಆ ರೂಪ ಪ್ರಕಟವಾದ ದಿನವೇ ಭಾದ್ರಪದ ಶುಕ್ಲ ದ್ವಿತೀಯ ಅಂತ ಗುರುತಿಸಿ ಧನ್ವಂತರಿ ಜಯಂತಿಯನ್ನ ಆಚರಿಸಲಾಗುತ್ತೆ. ಆದ್ರೆ ಧನ್ವಂತರಿಯ ಈ ವಿದ್ಯೆ ಮಾನವರಿಗೆ ತಿಳಿದಿದ್ ಹೇಗೆ? ಇದಕ್ಕಾಗಿ ಧನ್ವಂತರಿ ದ್ವಾಪರ ಯುಗದಲ್ಲಿ ಒಂದು ಅವತಾರವನ್ನ ಎತ್ತುತ್ತಾನೆ. ಅದು ಕಾರ್ತೀಕ ಮಾಸದ ಬಹುಳ ದ್ವಾದಶಿ. ಸುಧಾಂಶು ವಂಶದ ಸುಪುತ್ರನಾಗಿ ಧನ್ವ ರಾಜಕುಮಾರ ಅನ್ನೋ ಹೆಸರಿನಲ್ಲಿ ಮಾನವ ರೂಪಿಯಾದ ಧನ್ವಂತರಿ ಜನ್ಮ ತಳೆಯೋದು. ಈ ಲೋಕದ ನಿಯಮದಂತೆ ಮಹರ್ಷಿ ಭಾರದ್ವಾಜರಲ್ಲಿ ಆಯುರ್ವೇದ ವಿದ್ಯೆಯನ್ನ ಕಲಿತು ಬಾಲ ಚಿಕಿತ್ಸೆ, ಗ್ರಹ ಚಿಕಿತ್ಸೆ, ಕಾಯ ಚಿಕಿತ್ಸೆ, ಊರ್ಧ್ವಾಂಗ ಚಿಕಿತ್ಸೆ, ದಂಷ್ಟ್ರ ಚಿಕಿತ್ಸೆ, ಜರಾ ಚಿಕಿತ್ಸೆ, ವಾಜೀಕರಣ ಚಿಕಿತ್ಸೆ, ಶಲ್ಯ ಚಿಕಿತ್ಸೆ ಎಂಬ 8 ಬಗೆಯನ್ನ ಪ್ರಸಿದ್ಧಿಪಡಿಸ್ತಾನೆ. ಇಂದಿನ ಆಯುರ್ವೇದ ಪದ್ಧತಿಗೂ ಈ ಅಷ್ಟ ಭಾಗಗಳೇ ಮೂಲ ತತ್ವಗಳಾಗಿವೆ. ಇಂದಿನ ಅಲೋಪಥಿ ವೈದ್ಯ ವಿಭಾಗದಲ್ಲಿಯೂ ಈ ಬಗೆಯ ವರ್ಗೀಕರಣವಿರೋದು ವೈದ್ಯರು ಇಂದಿಗೂ ಧನ್ವಂತರಿಯನ್ನ ತಮ್ಮ ಆರಾಧ್ಯ ದೈವವಾಗಿರಿಸಿಕೊಂಡಿರೋದಕ್ಕೆ ಸಾಕ್ಷಿ. ಧನ್ವಂತರಿ ಗುಣಪಡಿಸದ ಕಾಯಿಲೆ ಇಲ್ಲ, ಔಷಧವಿಲ್ಲದ ರೋಗವಿಲ್ಲ ಎಂಬ ನಾಣ್ಣುಡಿ ಹಿಂದಿನ ತಲೆಮಾರಿನ ವೈದ್ಯ ಪಂಡಿತರ ಧ್ಯೇಯವಾಕ್ಯವಾಗಿತ್ತು. ಧನ್ವಂತರಿ ಭಾರತೀಯರಿಗೆ ಮಾತ್ರವಲ್ಲದೆ ಜಗತ್ತಿಗೇ ಆದಿ ವೈದ್ಯ ಅಂದ್ರೆ ಖಂಡಿತ ಅತಿಶಯೋಕ್ತಿಯಲ್ಲ.